ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು, ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ, ಸಮಯ ಆಗಿದೆ. ಮೊನ್ನೆ ಖರ್ಗೆ ಅವರು ಹೇಳಿದ್ರು ಕೈಗಾರಿಕೆಗಳು ಬರಬೇಕು ಅಂತ. ಕೈಗಾರಿಕೆಗಳು ಬಂದರೆ, ಇನ್ವೆಸ್ಟ್ಮೆಂಟ್ ಆದರೆ, ಫಾರಿನ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಇನ್ವೆಸ್ಟ್ಮೆಂಟ್ FDI ಹೆಚ್ಚು ಆದರೆ ನಮ್ಮಲ್ಲಿ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಕಲಬುರಗಿ ವಿಭಾಗ, ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಇಂಡಸ್ಟ್ರಿಗಳು ಕಡಿಮೆ, ಇಲ್ಲಿ ಇಂಡಸ್ಟ್ರಿಗಳು ಬರೋದು ಕಡಿಮೆ ಇದೆ. ಅವ್ರು ಹೇಳಿದ್ರು ಹೆಚ್ಚು ಇನ್ಸೆಂಟಿವ್ಸ್ನ ನೀವು ಕೊಟ್ಟರೆ ನಮ್ಮಲ್ಲಿ ಕೈಗಾರಿಕೆಗಳು ಬರಲಿಕ್ಕೆ ಸಾಧ್ಯ ಆಗ್ತದೆ, ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ಮಾಡಿದವರು ನಾವು 371J ಮಾಡಲಿಕ್ಕೆ ಇದೆ. ಮಾನ್ಯ ಖರ್ಗೆಯವರು, ಧರ್ಮಸಿಂಗ್ ಅವರು ಕಾರಣ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮನಮೋಹನ್ ಸಿಂಗ್ರವರು ಇದ್ದಂಥ ಕಾಲದಲ್ಲಿ ಆಯಿತು. ಮನಮೋಹನ್ ಸಿಂಗ್ರವರು ಇದ್ದಂಥ ಇವರ ಹೋರಾಟದ ಫಲವಾಗಿ ಇಲ್ಲಿ 371J. ಇದನ್ನೆಲ್ಲ ನಾವು ಈ ನಿರುದ್ಯೋಗದ ಸಮಸ್ಯೆಯನ್ನು ಹೋಗಲಾಡಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತದೆ. ಅದಕ್ಕೋಸ್ಕರನೇ